ಹಾಗೂ ನವನೀತಾ ದಾಂಪತ್ಯದಲ್ಲಿ ಬಿರುಕು ಬಿಟ್ಟು 3 ವರ್ಷಗಳೇ ಕಳೆದು ಹೋದ್ವು. ಈಗ ಅವರಿಬ್ರು ಬೇರೆ ಬೇರೆನೇ ಇದ್ದಾರೆ. ಇಬ್ಬರಿಗೂ ಪರಸ್ಪರ ಜೊತೆಯಾಗೋ ಮನಸ್ಸಿಲ್ಲ. ಆದ್ರೆ ಆಸ್ತಿ ಅದರಲ್ಲಿ ತಕರಾರು ಹೇಳದೆ ಇರುತ್ತಾ? 18 ವರ್ಷ ಆಯ್ತು. ಎಲ್ಲ ಹೆಂಡ್ತಿ ನನ್ನ ಜೊತೆಲೇ ಅವರೇ. ತಪ್ಪು ಮಾಡಿರ್ಬೋದು, ನಾನು 3 ಮದುವೆ ಆಗಿರೋ ತಪ್ಪೇ, ನನಗೂ ಗೊತ್ತು. ಬಟ್ ಆ ಟೈಮಲ್ಲಿ ಆ ವಯಸ್ಸಲ್ಲಿ ನನಗೆ ಗೊತ್ತಾಗಿಲ್ಲ. ಬಟ್ ಯಾರನ್ನೂ ಬಿಟ್ಟಿಲ್ವಲ್ಲ, ಎಲ್ಲರೂ ಚೆನ್ನಾಗೇ ಇದ್ದಾರಲ್ಲ. ಹಣ ನೋಡಿಕೊಂಡು ಹತ್ರ ಬರೋರೆಲ್ಲ ಬಂಗ್ಲೆ ಕಟ್ಟಿಸ್ಕೊಟ್ಟ ಮೇಲೆ ಚೆನ್ನಾಗಿರಲೇಬೇಕು. ಶ್ರೀನಿವಾಸ 3 ಹೆಂಡತಿಯರಿಗೂ ಆಸ್ತಿ ಮಾಡಿದ್ದಾನೆ. ಮೊನ್ನೆ ನವನೀತಾಳ ಆರೋಪದ ಬಗ್ಗೆ ನಾವು ಅವನಿಗೆ ಹೇಳಿದಾಗಲೂ, ನೋಡಿ ಸರ್, ಇವತ್ತು ನಾನು ಏನೂ ಅಲ್ಲ, ನನಗೆ ಅಂತ ಏನೂ ಮಾಡ್ಕೊಂಡಿಲ್ಲ, ಇಷ್ಟು ವರ್ಷ ಸಂಪಾದಿಸಿದ್ದೆಲ್ಲ 3 ಹೆಂಡತಿಯರ ಹೆಸರಿಗೆ ಮಾಡಿದ್ದೀನಿ, ಯಾವ ಗಂಡ ತನಗೇನೂ ಇಟ್ಕೊಳ್ಳದೆ ಮಾಡ್ತಾನೆ ಹೇಳಿ ಅಂದ. 9 ಕೋಟಿ ನಾನು ಇವಳಿಗೆ ಆಸ್ತಿ ಮಾಡಿಕೊಟ್ಟಿದ್ದೀನಿ. 1 ಕೋಟಿನೆಲ್ಲ 1.5 ಕೋಟಿ ಕೊಟ್ಟಿದ್ದು, ಅದು 2.5 ಕೋಟಿ ಕೊಡೋಕ್ಕೂ ಯಾರಿಲ್ಲ ಸರ್ ಆ ಮನೆ. ಅದಕ್ಕೆ ನಾನು ತೊಗೊಂಡು ನನಗೆ ಎಷ್ಟು ಕೊಡ್ತಾರೆ ಅಷ್ಟು ಕೊಡಲಿ ಅಂತ ಕೇಳೋಕ್ಕೂ ಜೀವನ ಮಾಡೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿಯಲ್ಲಿ. ಅದನ್ನು ಬಂದರೆ ಎಷ್ಟು ಸಾಲದವ್ರು ಬಂದು ಕೂತ್ಕೊಂತಾರ ಗೊತ್ತಿಲ್ಲ ನನಗೆ. ಇವ್ರು ಎಷ್ಟು ಜನಕ್ಕೆ ಚೆಕ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವನು ಅದ್ಯಾರಿಗೆ ಏನು ಕೊಟ್ಟಿದ್ರು ಇವಳ ಹೆಸರಲ್ಲಿರೋ ಆಸ್ತಿ ಈಕೆ ಅನುಮತಿ ಇಲ್ಲದೆ ಏನೂ ಆಗಲ್ಲ. ಅಂದಹಾಗೆ ಈ ಶ್ರೀನಿವಾಸ ತನ್ನ ಹೆಸರಿಗೆ ನಯಾ ಪೈಸೆ ಆಸ್ತಿ ಇಟ್ಕೊಳ್ಳದೆ ಎಲ್ಲ ಹೆಂಡತಿಯರ ಹೆಸರಿಗೆ ಮಾಡಿದ್ದು ಕೂಡ ಅವನ ಸೇಫ್ಟಿಗಾಗಿ. ಯಾಕಂದ್ರೆ ಈತ ದುಡಿದಿದ್ದೆಲ್ಲ ಮುಂಡಾಮೋಚಿನೇ ಅಲ್ವಾ. ನಾಳೆ ದಿನ ಕೋರ್ಟು ಕೇಸು ಅಂತ ಆದ್ರೆ ಇದ್ಯಾವುದನ್ನು ಮುಟ್ಗೋಲ್ ಹಾಕೊಳ್ಳೋದಕ್ಕೆ ಬರಲ್ಲ. ಅಷ್ಟಕ್ಕೂ ಈ 2-3ನೇ ಹೆಂಡತಿಯರಲ್ಲ, ಕಾನೂನು ಪ್ರಕಾರ ಹೆಂಡತಿಯರೇ ಅಲ್ವಲ್ಲ. ನಾನಂತೂ ಗಂಡ ಅಂತ ಇವಾಗ ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ಅವನು ನನ್ನನ್ನು ಓಡೋದೆ ಅಂತಲೇ ಅವನು ಚುಚ್ತಾ ಇದ್ದಾನೆ. ಯಾಕಂದರೆ ನನ್ನ ಇದರಲ್ಲಿ ಆಮೇಲೆ ಅವನು ಜನ ಹೇಳಬೇಕು. ಪಾಪ ಜನ ಏನು ಹೇಳ್ತಾರೆ? ಅವರು ಶ್ರೀನಿವಾಸನ್ನ ಹತ್ತಿರದಿಂದ ನೋಡಿದ್ದಾರಾ? ಅವನ ಜೊತೆ ಬದುಕಿದ್ದಾರಾ? ಆತ ಮಾಡಿಟ್ಟ ಆಸ್ತಿ ತಿಂದಿದ್ದಾರಾ? ಆದ್ರೆ ಅವನಿಂದ ಮೋಸ ಮಾತ್ರ ಹೋಗಿರಬಹುದು. ಅವರೆಲ್ಲ ಇವನ ಜೊತೆ ಬದುಕೋದಕ್ಕಿಂತ ಒಂಟಿ ಬಾಳೆ ಲೇಸು ಅನ್ಬಹುದು. ಅವರೇನಂತಾರೋ, ನವನೀತಾ ಅಂತೂ ಹಣ ಕಳ್ಕೊಂಡ ಎಲ್ಲರನ್ನು ಕರೀತಿದ್ದಾಳೆ. ಯಾರ್ಯಾರು ಫ್ರಾಡ್ ಮಾಡಿದ್ದಾನೆ ಎಲ್ಲರೂ ತಗೊಳ್ಳಿ. ಯಾಕೆ ದುಡ್ಡು ಕೊಟ್ಟವ್ರೆಲ್ಲ ಸುಮ್ಮನೆ ತಂದು ಕೊಟ್ರ ಅವರು? ಇದೇ TV ನೋಡ್ತಾ ಇರೋರೆ ಬರಲಿ, ಎಷ್ಟು ಜನ ಇವ್ನು ಮೋಸ ಮಾಡಿದ್ದಾರೆ ಬಂದು ಕೇಳಿ ತಗೊಳ್ಳಿ. ನಿಮ್ದಿಯಾಗ ಅವ್ನು ಇರೋದಲ್ಲ, ಇನ್ನೊಬ್ಬರ ಜೊತೆಗೆ ಮಲ್ಗೋನೋದಲ್ಲ. ನನ್ನನ್ನು ಕೇಳ್ತಾನೆ, ನೀನು ಹೆಂಗೆ ಗಂಡನ ಬಿಟ್ಟು ಇಷ್ಟು ವರ್ಷ ಇದೆಯಾ ಅಂತ ಕೇಳ್ತಾನೆ. ಇವನು ಇರ್ತಾನ? ಹೆಂಗ್ರಿ ಕೇಳ್ತಾನೆ ಅವನು? ಒಬ್ಬ ಹೆಂಗಸ್ನ ಸೆಕ್ಸ್ ಇಲ್ಲದೆ ಹೆಂಗೆ ಇರ್ತೀಯ ಅಂತ ಕೇಳ್ತಾನೆ. ಅವನು ನಾನು ಮಲಗುವಾಗ ಒಂದೊಂದು ಸರಿ ಹಿಂಸೆ ಅಲ್ಲ ಸರ್ ಕೊಡೋದು. ಅವನು ಮನೆಗೆ ಬಂದರೆ ಬೆಡ್ರೂಮಲ್ಲಿ, ನೀನು 3 ತಿಂಗಳು ನಾನು ಇರಲಿಲ್ವಲ್ಲ, ಹೆಂಗೆ ಇದ್ದೆ ಸೆಕ್ಸ್ ಇಲ್ಲದೆ ಅಂತ ಕೇಳ್ತಾನೆ. ಇದನ್ನೆಲ್ಲ ಕೇಳೋಂಥ ಆನ್ಸರ್ ಅದು? ಯಾಕೆ ಗಂಡಂದ್ರೆ ಸತ್ತ ವಿಧವೆಯರೆಲ್ಲ ಸೆಕ್ಸ್ ಇಲ್ಲದೆ ಇಲ್ವಾ? ಎಷ್ಟೋ ವರ್ಷಗಳ ಕಾಲ ಆಗಲ್ಲ. ಅವ್ರನ್ನೆಲ್ಲ ಹಂಗೆ ಕೇಳೋಕ್ಕಾಗತ್ತೆ ನಾವು? ಇದರಲ್ಲೇ ನವನೀತಾಗೆ ಶ್ರೀನಿವಾಸನ ಮೇಲೆ ಅದೆಂತ ನೋವಿದೆ, ಸಿಟ್ಟಿದೆ ಅಂತ ಗೊತ್ತಾಗತ್ತೆ. ಶ್ರೀನಿವಾಸನಿಗೂ ಅಷ್ಟೇ, ಇವಳನ್ನ ಎಡಗಣ್ಣಲ್ಲಿ ಕಂಡ್ರೂ ಆಗಲ್ಲ. ಅವಳಿಗೆಲ್ಲ ರೌಡೀಸ್ ಎಲ್ಲರೂ ಗೊತ್ತು. ಅವಳಿಗೆ ಶೀ ಈಸ್ ವೈಟ್ ಕಾಲರ್ ಕ್ರಿಮಿನಲ್ ಅಂದರೆ ತಪ್ಪಾಗಲ್ಲ. ಅವಳು ಅಷ್ಟು ಡೇಂಜರಸ್ ಪರ್ಸನ್. ಅವಳ ಹೆಸರಲ್ಲ ಇದೆಲ್ಲ ಪ್ರಾಪರ್ಟಿ, ಬಂದು ಸ್ಟೇ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಬೇಡ ಅಂತ ಹೇಳಿದ್ದೀನ? ಧೈರ್ಯ ಇದ್ರೆ ಮಾರಲಿ. ಅವಳು ಏನಂದರೆ ನಾನು ಬದುಕಿರೋರು ಮಾರೋಕ್ಕಾಗಲ್ಲ. ಅವಳ ಹೆಸರಲ್ಲೇ ಪ್ರಾಪರ್ಟಿ ಇದೆ. ಯಾರು ಪರ್ಚೇಸ್ ಮಾಡೋದಕ್ಕೆ ಬಂದ್ರೂ ಗಂಡನ ಸಿಗ್ನೇಚರ್ ಕೇಳ್ತಾರಲ್ಲ, ಆ ಡೌಟ್ ಅವಳಿಗೆ. ಅದೆಲ್ಲ ಹೇಳ್ಕೊಡೋ ಪ್ಲ್ಯಾನು ಇವ್ರ ಮನೆಯವರು, ಅವ್ನು ವೆಂಕಟೇಶ್ ಬಾಬು, ಬಸವರಾಜು. ಆಸ್ತಿಗೋಸ್ಕರನೇ, ಬೇರೆ ಏನೇನಿಲ್ಲ. ನಾನೇನು ಬೇಕಾಗಿಲ್ಲ ಅವ್ರಿಗೆ. ಆಸ್ತಿ ಇರೋದಕ್ಕೋಸ್ಕರ. ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಇದ್ರೆ ಮುಚ್ಕೊಂಡಿರೋರು ಎಲ್ಲ ಅವ್ರ ಹೆಸರು ಬರ್ಕೊಬಿಟ್ಟಿದ್ದೀನಲ್ಲ. ಏನೂ ಇಲ್ಲ ನನ್ನ ಹತ್ರ, ಏನೂ ಇಲ್ಲ ರೀ. ವೆನ್ ಐ ಆಮ್ ಗೋಯಿಂಗ್ ಔಟ್ ಫ್ರಮ್ ದಿಸ್ ಗೇಟ್ ಐ ಡೋಂಟ್ ಹ್ಯಾವ್ ಎನಿ ₹1 ಆಲ್ಸೋ ಇನ್ ಮೈ ಪಾಕೆಟ್. ನಾನು ದುಡಿಬೇಕು, ನಾನು ತಿನ್ನಬೇಕು ಅಷ್ಟೇ. ಇವ್ರ ಸುಖಕ್ಕೋಸ್ಕರ ನಾನು ಪ್ರಾಣನೇ ತ್ಯಾಗ ಮಾಡ್ತೀನಿ. ನಾನು ಪ್ರಾಣ ತೆಗೆಯೋಕ್ಕೆ ಇವ್ರು ಟ್ರೈ ಮಾಡ್ತಾರೆ. ಇದೇ ಕಾರಣಕ್ಕೆ ಈಗ ಇವರಿಬ್ರು ಕಿತ್ತಾಡ್ತಾ ಇರೋದು. ಆಸ್ತಿಗಾಗಿ ಆಕೆ ತನ್ನ ಕೊಲೆ ಮಾಡ್ತಾಳೆ ಅಂತ ಅವನು ಇರೋ ಸ್ವಲ್ಪ ಆಸ್ತಿಯನ್ನು ಕೊಡದೆ ಜೀವನ ಪರ್ಯಂತ ಕೋರ್ಟ್ ಅಲಿಯೋ ತರ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕ್ತಿದ್ದಾನೆ ಅಂತ ಇವಳು. ಇವರಿಬ್ಬರ ನಡುವೆ ಇವರ ಮಗ ಸುಸ್ತೆದ್ದು ಹೋಗಿರಬಹುದು. ಇಷ್ಟೆಲ್ಲ ಗೊಂದಲಗಳ ನಡುವೆ ಈಗ ನವನೀತಾ ಒಮ್ಮೆ ರಾಜಕೀಯವಾಗ್ಲೂ ಕಾಣಿಸ್ಕೊಂಡಿದ್ಲು. ಇವರಿಬ್ಬರ ಜಗಳಕ್ಕೆ ಫುಲ್ ಸ್ಟಾಪ್ ಬಿದ್ರೆ ಇಬ್ಬರಿಗೂ ಒಳ್ಳೇದು. ಆದ್ರೆ ಇದು ಅವರಿಗೆ ಅರ್ಥವಾಗುತ್ತಾ? ಈ ಗಂಡ ಹೆಂಡತಿ ಇಬ್ಬರನ್ನು ತೂಗಿದ್ರೆ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ.
ಪರಸ್ಪರ ಪ್ರೀತಿಸಿ ಮದುವೆಯಾದವರು ಅಷ್ಟೇ ಪ್ರೀತಿಯಿಂದ ಅನ್ಯೋನ್ಯವಾಗಿ ಬದುಕಿದ್ರೆ ಸಮಸ್ಯೆಗಳಿರಲ್ಲ. ಇನ್ನು ಇಬ್ಬರೂ ಪರಸ್ಪರ ಕೊಲೆ ಮಾಡೋ ಮಟ್ಟಕ್ಕಂತೂ ಹೋಗೋ ಥರ ಕಾಣಿಸ್ತಾನೆ ಇಲ್ಲ. ಒಂದ್ ವೇಳೆ ಇಬ್ರಿಗೂ ಜೀವ ಭಯ ಇರೋದೇ ನಿಜವಾದ್ರೆ ಕಾನೂನು ರೀತ್ಯ ಎಲ್ಲವನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.